ಶ್ರೀನಿವಾಸ ವೆಂಕಟರಮಣ ಗೋವಿಂದಾನಿ ಗೋವಿಂದ. ತಿರುಪತಿ ಗಿರಿವಾಸ ಹರಿ ಗೋವಿಂದಾನಿ. ಸೊ ನಾವು ಇಷ್ಟೆಲ್ಲ ಹೇಳ್ತಿದ್ದೀವಿ ಅಂದರೆ ಎಲ್ಲಿದ್ದೀವಿ ಅಂತ ನೀವು ಗೆಸ್ ಮಾಡಿರ್ತೀರಾ. ತಿರುಪತಿಯಲ್ಲೇ ಇದ್ದೀವಿ. ಈಗ ತಿರುಪತಿಯಿಂದ ಈ ಮೆಟ್ಲುಗಳನ್ನು ಹತ್ತಿ ತಿರುಮಲಕ್ಕೆ ಹೋಗ್ಬೇಕು ನಾವು. ಸೊ ಇದು ನಾವಿರೋ ಸ್ಥಳ ಅಲ್ಲಿಪೇರಿ ಬೆಟ್ಟ. ಅಲ್ಲಿಪೇರಿ ಪಾದುನಡಿಗೆಯಿಂದ ಹೋಗ್ತಾರೆ. ಇನ್ನೊಂದಿದೆ ಶ್ರೀವಾರಿ ಮೆಟ್ಟು ಅಂತೇಳಿ, ಅಲ್ಲಿಂದ ಹೋಗ್ಬೋದು. ಅಲ್ಲಿ ಸ್ವಲ್ಪ ಮೆಟ್ಲುಗಳು ಸ್ಟೀಪ್ ಆಗಿದೆ. ಆಮೇಲೆ ಸ್ವಲ್ಪ ಭಕ್ತಿ ಜಾಸ್ತಿ ಇರೋರು ಆ ಕಡೆಯಿಂದ ಹೋಗ್ತಾರೆ. ಇದು ಎಲ್ಲರೂ ಹತ್ಬೋದು, ಬಟ್ 15 ವರ್ಷಕ್ಕಿಂತ ಚಿಕ್ಕ ಮಕ್ಕಳು ಇಲ್ಲಿ ಹತ್ತುವಂಗಿಲ್ಲ. ಸೊ ಅದಕ್ಕಿಂತ ಮೇಲ್ಪಟ್ಟ ಏಜ್ ಅವರು ಯಾರು ಬೇಕಾದ್ರೂ ಹತ್ಬೋದು. ಸೊ ನಾವಿವತ್ತು 4 ಜನ, ಇವರ ಪರಿಚಯ ನಿಮಗೆ ಬೇಡ ಅನ್ಕೋತೀನಿ, ಆದರೂ ಧನರಾಜ್ ಮತ್ತು ಪ್ರಜ್ಞಾ ಇಬ್ಬರು ನಮ್ಮ ಜೊತೆ ಬಂದಿದ್ದಾರೆ. ಸೊ ನಾವು ಸೇರಿಕೊಂಡು ಈ ಬೆಟ್ಟನ ಹತ್ತಿ ಆಮೇಲೆ ಅಲ್ಲಿಂದ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದು ಹೋಗೋಣ ಅಂತ ಒಂದು ಚಿಕ್ಕ ಪುಟ್ಟ ಆಸೆ ನಮ್ಮದು. ಸೊ ಇಲ್ಲಿಂದ ಮೆಟ್ಲತ್ತಿ ಹೋಗಬೇಕು. ನಾವು ಬಂದಿದ್ದು ಟ್ರೈನಲ್ಲಿ, ಮಂಗಳೂರಿಂದ ಟ್ರೈನ್ ಸಿಕ್ತು ನಮಗೆ. ಪ್ರತಿ ಬುಧವಾರ ಮತ್ತು ಶುಕ್ರವಾರ ಟ್ರೈನ್ ಇರುತ್ತೆ ರಾತ್ರಿ 8 ಗಂಟೆಗೆ. ಸೊ ಕರೆಕ್ಟು 11-12 ಗಂಟೆಗೆ ಮಧ್ಯಾಹ್ನ ನಾವು ರೇಣಿಗುಂಟ ಜಂಕ್ಷನಿಗೆ ತಲುಪಿ ಅಲ್ಲಿಂದ ಇಲ್ಲಿ ತಿರುಪತಿಗೆ ಬಂದ್ವಿ ಆಟೋ ಮಾಡಿಕೊಂಡು. ಇಲ್ಲೂ ಹಾಗೆ ಕಾಶಿ ಮಠದಲ್ಲಿ ಸ್ಟೇ ಮಾಡಿದ್ವಿ. ಆಮೇಲೆ ಬೆಂಗಳೂರಿಂದ ಬೇರೆ ಬೇರೆ ಕಡೆಯಿಂದ ಡೈರೆಕ್ಟ್ ಪ್ಯಾಕೇಜಸ್ ಇರುತ್ತೆ ಬಸ್ಗಳಲ್ಲಿ. ನಿಮಗೆ ಇಲ್ಲಿ ತಂದು ದರ್ಶನ ಮುಗಿಸಿ ವಾಪಸ್ ಕರ್ಕೊಂಡು ಹೋಗ್ತಾರೆ. ಅಂಥ ಪ್ಯಾಕೇಜ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಬಟ್ ನಾವೇನಂದರೆ ಸ್ವತಃ ಬಂದಿದ್ದೀವಿ. ಇಲ್ಲಿ ಬಂದು ಮೆಟ್ಲುಗಳನ್ನು ಹತ್ತಿ ನಮ್ಮ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಮ್ಮ ಥ್ರೂಔಟ್ ಈ ಮೆಟ್ಲು ಹತ್ತೋ ಎಕ್ಸ್ಪೀರಿಯನ್ಸನ್ನು ನಾವು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀವಿ. ಅಲ್ಲಲ್ಲಿ ನಿಮಗೆ ಈ ಥರ ಸೈನ್ ಬೋರ್ಡ್ಗಳು ನೋಡೋಕ್ಕೆ ಸಿಗುತ್ತೆ. ಇದ್ರ ಅರ್ಥ ನೋಡಿ, 300 ಮೆಟ್ಲು ಇಲ್ಲಿಂದ ಕೆಳಗಿದೆ, ಇಲ್ಲಿಂದ ಮೇಲಕ್ಕೆ ಎಷ್ಟಿದೆ ನೋಡಿ, 3250. ಹತ್ರ 3500 ಮೆಟ್ಲುಗಳನ್ನು ಹತ್ತಿ ಹೋಗಬೇಕು. ಭಯಂಕರ ಫಾಸ್ಟಾಗಿ ಹೋಗ್ತಾ ಇದ್ದಾಳೆ ಸ್ನೇಹ. ಅಲ್ಲನಾ ಸ್ನೇಹ, ಆರಾಮ? ಸಾಕಾಯ್ತಾ? 300 ಮೆಟ್ಲಾಯಿತು. 10% ಮುಗೀತು. ಹತ್ರ 850 ಮೆಟ್ಲು ಹತ್ತಿದ್ದೀವಿ. ಧನರಾಜ್ ಮತ್ತು ಪ್ರಜ್ಞಾ ಎಲ್ಲಿ ಹೋಗಿದ್ರು ಗೊತ್ತಿಲ್ಲ, ಅಂದರೆ ಫಾಸ್ಟಾಗಿ ಮೇಲೆ ಹತ್ತಾ ಹೋಗಿದ್ದಾರೆ ಅವರು. ಒಂದೇ ಸ್ಟ್ರೆಚ್ಚಲ್ಲಿ ಹತ್ತೋಣ ಅಂತ ಇರಬೇಕು. ಹಾಂ, ಇಲ್ಲೇನು ಗೊತ್ತಾ, ಒಂದು ಈ ಥರ ಶಾಪ್ಸ್ ತುಂಬಾ ಇದೆ ಆಯಿತಾ. ನಿಮಗೆ ನೀರು ಕುಡಿಬೇಕು, ಇನ್ನೇನೋ ತಂಪು ಪಾನೀಯ ಕುಡಿಬೇಕು, ಅದೆಲ್ಲ ಇರುತ್ತೆ. ಆಮೇಲೆ ಇದೆಲ್ಲ ಸಿಗ್ತಾನೆ ಇರುತ್ತೆ, ಇದು ಸಿಗ್ತಾ ಇರುತ್ತೆ, ಗ್ಲೂಕೋಸು ಅದೆಲ್ಲ ಸಿಗ್ತಾ ಇರುತ್ತೆ. ನೋಡೋಣ, ನಮಗೆ ಹತ್ತಿ ಅಷ್ಟು ಅಭ್ಯಾಸ ಇಲ್ಲ, ಆದರೂ ಕಾನ್ಫಿಡೆನ್ಸ್ ಇದೆ ಮೇಲೆ ಹತ್ತಿದ್ದೀವಿ ಅಂದರೆ. 850 ಸ್ಟೆಪ್ ಆಗಿದೆ. ನಾವು ಸ್ಟಾರ್ಟ್ ಮಾಡಿ ಒಂದು ಅರ್ಧ ಗಂಟೆ ಆಯಿತು. ಸೊ ಅರ್ಧ ಗಂಟೆಗೆ ಸ್ವಲ್ಪ ಕಡಿಮೆನೇ ಇದೆ ಎವರೇಜ್, ಆದರೂ ಫುಲ್ ಕಂಪ್ಲೀಟ್ ಮಾಡ್ತೀವಿ ನಾವು, ಖಂಡಿತಕ್ಕೂ ಮಾಡ್ತೀವಿ. ಮತ್ತು ತಣ್ಣನೆ ಗಾಳಿ ಬೀಸ್ತಾ ಇದೆ ಆ ಕಡೆ ಈ ಕಡೆ. ಸುತ್ತಮುತ್ತ ನೋಡಿ ಹಸಿರು ಪರಿಸರ. ಅದನ್ನು ನೋಡ್ಕೋತಾ ಹತ್ಬೇಕಾದ್ರೆ ಗೊತ್ತಾಗಲ್ಲ, ಮಾತಾಡ್ತಾ ಹತ್ತಾ ಹೋಗಬೇಕು. ಟೈಮ್ ಪಾಸ್ ಆಗಿದೆ, ಗೊತ್ತಾಗಲ್ಲ. ಅಮೌಂಟ್ 1000 ಆಯಿತು. ಹೌದು, ಇನ್ನೂ ಇದೆ 2500. ಆದ್ರೆ 1000 ಆಯಿತು. ಅಲ್ಲ, ಸಾಧ್ಯ ಆದಷ್ಟು ಹತ್ತೀನಿ ನಾನು. ಹಾಂ, ನೋಡುವ ಆಮೇಲೆ ಏನಾಗತ್ತೆ ಅಂತ. ದೇವ್ರ ಕೃಪಾ ಕಟಾಕ್ಷ ಇದ್ರೆ ಮೇಲೆ ಪೂರ ಮೆಟ್ಲೆ ಹತ್ಕೊಂಡೇ ಹೋಗ್ತೀನಿ. ಏನು ಗೊತ್ತಾ, ಕೆಲವರು ಶ್ರದ್ಧೆ ನೋಡಿ, ಇಲ್ಲಿ ಮೆಟ್ಲು ನೋಡ್ಬೋದು. ಕೆಲವ್ರು ಏನು ಅಂತ ಈ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಮಂಡಿ ಉರ್ಕೊಂಡು ಹೋಗ್ತಾರೆ. ರೋಡ್ ಪ್ರತಿಯೊಂದು ಮೆಟ್ಲ ಮೇಲೆ ಮಂಡಿ ಉರ್ಕೊಂಡು ಪ್ರತಿ ಮೆಟ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ಹೋಗ್ತಾರೆ. ನೋಡಿ ಅಲ್ಲಲ್ಲಿ ಅದೇ ಹೇಳಿದ್ದು, ಕರ್ಪೂರ ಹಚ್ಚಿ. ಅದೇ ಅವರಿಗೆ ತುಂಬ ಟೈಮ್ ಬೇಕು. ಬಟ್ ಅವರದ್ದೊಂದು ಹರಕೆ ಅಂತೀವಲ್ಲ, ಆ ಹರಕೆ ತೀರ್ಸಕ್ಕೆ ಬಂದೇ ಬರ್ತಾರೆ. ಎಷ್ಟೋ ಭಕ್ತಾದಿಗಳು ಬರ್ತಾರೆ. ಸಾವಿರದ 700. ನಮಗೆ ಸುಸ್ತಾಗ್ತಾ ಇದೆ, ನಿಜಕ್ಕೂ ಸುಸ್ತಾಗ್ತಾ ಇದೆ. ಬಟ್ ಹಾಂ, ಅಲ್ಲ ನೀನು ಥಿಂಕ್ ಮಾಡಿ ಸ್ನೇಹ, ತುಂಬ ಹಿಂದೆ ಈ ಬೆಟ್ಟ ಹತ್ತಲಿಕ್ಕೆ ಮೆಟ್ಲುಗಳೇ ಇರಲಿಲ್ಲ. ಆವಾಗಲೂ ಜನ ಹತ್ತುತ್ತಿದ್ರು. ಅಂದರೆ ಅವರ ಭಕ್ತಿ ಯಾವ ಲೆವೆಲಿಗೆ ಇರ್ತಿತ್ತು ಎಣಿಸ್ಕೊಂಡ್ರೇ ಮೈ ಜುಮ್ ಅನ್ನುತ್ತೆ ಕೆಲವು ಸಲ. ಅಂದರೆ ಅವರವರ ಭಕ್ತಿ, ನಿಷ್ಠೆ, ಶ್ರದ್ಧೆ ಅದರ ಪ್ರಕಾರ ಏನೇ ಮಾಡೋಕ್ಕೆ ರೆಡಿ ಇರ್ತಾರೆ ಕೆಲವು ಭಕ್ತರು ಅಲ್ವಾ. 1700 ಇಲ್ಲಿ ನೋಡಿ. 1700 ಸಕ್ಸಸ್ಫುಲಿ ಫಿನಿಶ್ಡ್.
ಇನ್ನೆಷ್ಟಿದೆ ನೋಡಿ, 1850 ಇದೆ. ಹತ್ರ ಅರ್ಧ ಹತ್ತಿ ಬಿಟ್ಟು ನಾವು. ಓಕೆ, ನಾಟ್ ಬ್ಯಾಡ್. ಹಾಂ, ಇನ್ನೊಂದೇನೆಂದರೆ ಈಗ ಇಲ್ಲಿಂದ ಮೇಲೋದ ನಂತರ ದರ್ಶನ, ಅದ್ರ ಬಗ್ಗೆನೂ ಹೇಳಬೇಕು. 2 ಟೈಪ್ ದರ್ಶನ ಇದೆ. ಒಂದು ಪೇಯ್ಡು, ಅದೆಲ್ಲ ನಿಮ್ಗೆ ಏನಂದರೆ ಈ ಗುಡ್ಡ ಹತ್ತು ಎಲ್ಲ ಸೀನಿಲ್ಲ, ಸೀದಾ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು, ಕ್ಯೂಯಲ್ಲಿ ನಿಂತ್ಕೊಳ್ಳೋದು, ದರ್ಶನ ತಗೊಳ್ಳೋದು, ಬರೋದು, ಆಯಿತಾ. ಇದೊಂದು. ಇನ್ನೊಂದು ಫ್ರೀ ದರ್ಶನ ಅಂತಿರುತ್ತೆ, ಅದಕ್ಕೂ ಟೈಮ್ ಸ್ಲಾಟ್ ಕೊಡ್ತಾರೆ. ಈಗ ಫ್ರೀ ದರ್ಶನಕ್ಕೂ ಟಿಕೆಟ್ ಇದೆ. ಆ ಟಿಕೆಟ್ ಎಲ್ಲಂದರೆ ಒಂದು ಇಲ್ಲಿ ಬಾಲಾಜಿ ಬಸ್ ಸ್ಟ್ಯಾಂಡ್ ಅಂತ ಇದೆ, ಅಲ್ಲಿ ಶ್ರೀನಿವಾಸ ಕಾಂಪ್ಲೆಕ್ಸ್ ಅಂತಿದೆ, ಅಲ್ಲಿ ಟಿಕೆಟ್ ಕೊಡ್ತಾರೆ. ನೀವು ಬೆಳಗ್ಗೆ 4 ಗಂಟೆಗೆ ಹೋಗಬೇಕು, ಅಲ್ಲಿ ಟಿಕೆಟ್ ಕೊಡ್ತಾರೆ. ಆಮೇಲೆ 4 ಗಂಟೆ ಟಿಕೆಟ್ ತಗೊಂಡ ನಂತರ ಸಂಜೆ 4 ಗಂಟೆ ದರ್ಶನ ಸಿಗುತ್ತೆ. ಇನ್ನೊಂದು, ನೀವು ಹತ್ಕೊಂಡು ಬನ್ನಿ, ಆ್ಯಸ್ ಇಟ್ ಈಸ್ ಕ್ಯೂವಲ್ಲಿ ನಿಂತ್ಕೊಳ್ಳಿ, ಫ್ರೀ ದರ್ಶನದ ಕ್ಯೂ ಇದೆ. ಬಟ್ ಅಲ್ಲಿ ದರ್ಶನ ಎಷ್ಟೊತ್ತಿಗೆ ಸಿಗುತ್ತೆ ಹೇಳಿಕ್ಕಾಗಲ್ಲ. ಕೆಲವೊಂದು ಸಲ ರಶ್ ಇದ್ದರೆ ಒಂದೊಂದು ದಿನ 2 ದಿನ ಟೈಮ್ ತಗೊಂಡಿದ್ದು ಇದೆ. ಇನ್ನು ಕೆಲವೊಂದು ಸಲ 3 ಗಂಟೆಯಲ್ಲಿ ದರ್ಶನ ಮುಗಿದಿದ್ದು ಇದೆ. ಸೊ ನಿಮ್ಮ ಲಕ್, ನಮ್ಮ ದಿನ ಹೇಗಿದೆ, ನಮ್ಮ ಲಕ್ ಹೇಗಿದೆ ಅಂತ ಇವತ್ತೇ ಸಿಕ್ಕಿದ್ರೂ ಸಿಗ್ಬೋದು ದರ್ಶನ. ಪ್ರಜ್ಞಾ ಧನರಾಜ್ ಅವರು ಕಾಲ್ ಮಾಡಿದ್ರು ಈಗಷ್ಟೇ, ಸರ್ ನಾವು 2200 ದಾಟಿದ್ದೀವಿ, ನೀವು ಎಲ್ಲಿದ್ದೀರಾ ಅಂತೇಳಿ. ನಾವು ಹೇಳಿದ್ವಿ ಜಾಸ್ತಿ ಏನು ಹಿಂದಿಲ್ಲ, 500 ಮೆಟ್ಲು ಹಿಂದಿದ್ದೀವಿ ಅಂತ ಹೇಳಿದೆ ನಾನು. ಅವರು ಸ್ವಲ್ಪ ಯಂಗ್ ಆ್ಯಂಡ್ ಫಿಟ್ ಇದ್ದಾರೆ, ನಮಗಿಂತ ಚಿಕ್ಕವರು ಕೂಡ ಏಜಲ್ಲಿ. ನಾವು ಹತ್ತೀವಿ ಆಯಿತಾ, ಹಂಗೆಲ್ಲ ಸುಮ್ಮನೆ ಬಿಡಲ್ಲ ನಾವು, ಅಲ್ವಾ ಸ್ನೇಹ? ಉಮೇದ್ ಅಂತ ಅಲ್ಲ, ನಾವು ನಡಿತೀವಿ. ಬಟ್ ನನ್ಗೇನಾಗತ್ತೆ ಅಂದರೆ ಕೈ ಸ್ವಲ್ಪ ನೋವಿರೋದ್ರಿಂದ ಅಲ್ಲಲ್ಲಿ ನೋವು. ಅಂದರೆ ಈ ಮೆಟ್ಲು ಈಗ ಸೈಡ್ ಗ್ರಿಲ್ಸ್ ಇದೆಯಲ್ಲ, ಅದನ್ನು ಹಿಡ್ಕೊಂಡು ಹೋಗೋಕ್ಕೆ ಇಲ್ಲಿ ಭಾರ ಬೀಳುತ್ತೆ ಅಂತೇಳಿ ಸ್ವಲ್ಪ ಸ್ಲೋ ಹೋಗ್ತಾ ಇದ್ದೀವಿ. ಬಟ್ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್, ಅಲ್ವಾ? ಸೊ ಬನ್ನಿ ಹೋಗೋಣ, ಜರ್ನಿ ಕಂಟಿನ್ಯೂ ಮಾಡೋಣ. ತಂಪು ಪಾನೀಯಗಳ ಸ್ಟ್ಯಾಂಡ್ಗಳು ನೋಡಿ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ. ಆದರೆ ಅಲ್ಲ, ನೀರು ಸಿಗುತ್ತೆ. ಅಂದರೆ ಪ್ಲಾಸ್ಟಿಕ್ ಬಾಟ್ಲೆಲ್ಲ ಬ್ಯಾನ್ ಮಾಡಿದ್ದಾರೆ. ಸೊ ಗಾಜಿನ ಬಾಟ್ಲಲ್ಲಿ ತಗೊಳ್ಬೇಕು. ನೀರು ಕಮ್ಮಿ ರೇಟು, ಬಟ್ ಗಾಜಿನ ಬಾಟ್ಲ್ ಇದೆಯಲ್ಲ, ಹಾಗಾಗಿ 50 ರೂಪಾಯಿ 1 ಲೀಟ್ರ್ ನೀರಿಗೆ. ಇಂಥ ಪ್ಲೇಸಿಗೆ ಬಂದಾಗ ನೀರಿನ ಮಹತ್ವ ಗೊತ್ತಾಗುತ್ತೆ ಕಣ್ರಿ. ಅಂದರೆ ಯಬ್ಬೋ ಏನಿದು ಅಂತೇಳಿ. ಹಾಂ, ಅರ್ಧ ಲೀಟ್ರಿಗೆ ಹೌದಾ? ಓ ಸಾರಿ, ಅರ್ಧ ಲೀಟ್ರಿಗೆ 50 ಅಂತ ನೋಡಿ. ಫ್ರೀಯಾಗಿ ಸಿಕ್ಕಿದಾಗ ಯಾವುದದ್ದು ಮಹತ್ವ ಗೊತ್ತಾಗಲ್ಲ. ಯಾವಾಗ ಅದು ಸಿಗಲ್ಲ ನೋಡಿ, ಯಾವಾಗ ಅದು ಕಾಸ್ಟ್ಲಿ ಆಗುತ್ತೆ ನೋಡಿ, ಆವಾಗ ಚುರ್ರ ಅನ್ನತ್ತೆ ಮನಸ್ಸು, ಆಮೇಲೆ ಅದ್ರ ಮಹತ್ವ ಗೊತ್ತಾಗುತ್ತೆ. ಒಂದು ಡ್ರಿಂಕ್ ಬ್ರೇಕ್. ಈಗ ಫ್ರೆಶ್ ಲೈಮ್ ಸೋಡಾ ಹೇಳಿದ್ದೀವಿ, ಬೇಕೇ ಬೇಕಲ್ವನ? 2000 ಮೆಟ್ಲೈತೆ. ಈಗ ಸ್ವಲ್ಪ ಗ್ಲೂಕೋಸ್ ಹಾಕಿ ಕುಡಿಯೋಣ. ಹಾಂ, ಒಳ್ಳೇದಲ್ಲ, ಎನರ್ಜಿ ಬರುತ್ತೆ. ಮಾಡಿಕೊಡ್ತಾ ಇದೆ ನೋಡಿ. ಇದಕ್ಕೊಂದು ಎಲ್ಲೂ ನಿಮಗೆ ಶಾರ್ಟೇಜ್ ಇಲ್ಲ ಆಯಿತಾ. ಬಿಂದಾಸ್ ನಿಮ್ಗೆ ಎಂತ ಬೇಕು ಅದೆಲ್ಲ ಸಿಗ್ತಾ ಇರುತ್ತೆ. ಬಟ್ ಕಾನ್ಸಂಟ್ರೇಟ್ ಮಾಡೋದು ನಾವು ಮೆಟ್ಲ ಮೇಲೆ ಇರಬೇಕು. ಬಟ್ ಏನು ಮಾಡೋದು ಹೇಳಿ, ಸುಸ್ತಾಗುತ್ತೆ ಮಧ್ಯದಲ್ಲಿ. ನೀರೆಲ್ಲೂ ಸಿಗ್ತಾ ಇಲ್ಲ ನಮಗೆ, ಹಾಗಾಗಿ ಇದನ್ನೇ ಕುಡಿತಾ ಇದ್ದೀವಿ ಫೈನಲಿ. ಸರಿ, ಸಾಮಾನು इतना ऊपर कौन लाता है? ऊपर से आ रहा है. ऊपर से आता है. आप किससे व्हीकल है आपके पास, क्या लेके आते हैं? वो बस डाउन रूट में मिलेगा. हाँ. उधर में आ रहा है सामान. हाँ. उधर लेके आते हैं. लेके आता है 1 किलोमीटर में. एक कंधे में लेके आते हो? ಓ ನಡೆ, ಅಲ್ಲಿ ತನಕ 1 ಕಿಲೋಮೀಟ್ರ್ ಇಳಿಸಿ ತರ್ತಾರಂತೆ. ಇಂಥದ್ದು ನೋಡಿ, ಇಂಥದ್ದು ತುಂಬ 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 ಸ್ಟಾಲ್ಗಳಿದೆ. ಎಲ್ಲ ಸ್ಟಾಲ್ಗಳಿದ್ದು ಸೇಮ್ ಕತೆ. ಅಂದರೆ ಇಲ್ಲಿಂದ ಎಲ್ಲೂ ಎಕ್ಸಿಟ್ ಇಲ್ಲ ನಿಮಗೆ. ಮಧ್ಯ ಮೇಲೆ ಒಂದು ಎಕ್ಸಿಟ್, ಬಸ್ಸು ಹೋಗೋ ರೂಟ್ ಇದೆ, ಅದು ಬಿಟ್ಟರೆ ಮಧ್ಯದಲ್ಲಿ ಎಲ್ಲೂ ಎಕ್ಸಿಟ್ ಇಲ್ಲ. ಇಲ್ಲಿ ನೋಡಿ, ವಿಷ್ಣುವಿನ ಒಂದು ಅವತಾರ ಇದು, ವರಾಹ ಅವತಾರ ಅಂತೀವಲ್ಲ, ಇಲ್ಲಿ ಸುಮಾರು ನೋಡ್ಲಿಕ್ಕೆ ಸಿಗುತ್ತೆ. ಕಾಡು ಹಂದಿಗಳು ತುಂಬಾ ಇದೆ. ಸೊ ನಾವೀಗ ಇಲ್ಲಿ ಬಂದು ರೀಚ್ ಆಗಿದ್ದೀವಿ ಆಯಿತಾ. ಮೊದಲಿಲ್ಲಿ ಈ ಪಾಯಿಂಟಲ್ಲಿ ಬಯೋಮೆಟ್ರಿಕ್ ಸ್ಕ್ಯಾನ್ ಕೌಂಟ್ರ್ ಇತ್ತು. ಅಂದರೆ ನೀವು ಮೆಟ್ಲತ್ತಿ ಹೋಗ್ತೀರಂತಿದ್ರೆ ಇಲ್ಲಿ ತನಕ ಬಂದು ಆಮೇಲೆ ಇಲ್ಲಿ ಅವರು ಒಂದು ಸ್ಕ್ಯಾನ್ ಮಾಡಿ ನಿಮ್ಮ ಸ್ಕ್ಯಾನಿಂಗ್ ಅಂದರೆ ತಮ್ಮ ಇಂಪ್ರೆಷನ್ ಏನೋ ತಗೊಳ್ತಿದ್ರು, ನಂಗೆ ಕರೆಕ್ಟಾಗಿ ನೆನಪಿಲ್ಲ. ಬಟ್ ಒಂದು ಬಯೋಮೆಟ್ರಿಕ್ ಸ್ಕ್ಯಾನ್ ಮಾಡಿ ನಿಮ್ಗೊಂದು ಕೂಪನ್ ಕೊಡ್ತಿದ್ರು. ಆ ಕೂಪನ್ ತಗೊಂಡು ನೀವು ಫ್ರೀ ದರ್ಶನಕ್ಕೆ ಹೋಗಬೇಕಿತ್ತು. ಈಗ ಆ ಸಿಸ್ಟಮನ್ನು ಕ್ಲೋಸ್ ಮಾಡಿದ್ದಾರೆ. ಪ್ರತಿ ಸಲ ಅಂದರೆ ಹೊಸ ಹಾಂ, ಇಲ್ಲಿ ನೋಡಿ, ವರಾಹ ರೂಪಂ ಹೋಲ್ ಹೋಗ್ತಾ ಇದೆ 2. ವಾವ್. ಸೊ ಆಯಿತು, 2000 ಮೆಟ್ಲುಗಳು ಸಕ್ಸಸ್ಫುಲಿ ಮುಗಿಸಿದ್ದೀವಿ. ಇನ್ನೂ ಈ ಥರ ಸ್ವಲ್ಪ ಫ್ಲ್ಯಾಟ್ ಇದೆ. ಆಮೇಲೆ ಲಾಸ್ಟಿಗೆ ಇನ್ನೊಂದಿಷ್ಟು ಮೆಟ್ಲುಗಳಿದೆ, ಅದು ಹತ್ಬೇಕಾದ್ರೆ ಸ್ವಲ್ಪ ಸುಸ್ತಾಗ್ಬೋದು. ಬಟ್ ನಾವು ಓಕೆ, ಒಂದು ಎವರೇಜ್ ಟೈಮ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಇನ್ನೂ ಇದೆ, ಎನರ್ಜಿ ಉಳಿಸ್ಕೊಂಡಿದ್ದೀವಿ. ನಿಮಗೆ ಹಿಂದ್ಗಡೆ ಕೇಳಿಸ್ತಾ ಇರ್ಬೋದು, ಗೋವಿಂದ ಹರಿ ಗೋವಿಂದ ಅನ್ನೋ ಒಂದು ಭಕ್ತಿಗೀತೆಯನ್ನು ಅವರು ಹಾಕ್ತಾನೇ ಇರ್ತಾರೆ ದಾರಿಯುದ್ದಕ್ಕೂ. ಅಂದರೆ ಅದನ್ನು ಕೇಳ್ತಾ ಕೇಳ್ತಾ ಭಕ್ತರು ಮೆಟ್ಲನ್ನು ಏರ್ತಾ ಬರಲಿ ಅಂತ. ಸದ್ಯಕ್ಕೆ ಇವಾಗ ನಾವು ಮೆಟ್ಲನ್ನು ಹತ್ತಿ ಈ ರೀತಿ
ಮೇಲೆ ನಡೀತಾ ಇದ್ದೀವಿ. ಇನ್ನು ತುಂಬ ಇದೆ, ಬಟ್ ಇವಾಗ ಸ್ವಲ್ಪ ತಣ್ಣಗೆ ಗಾಳಿ ಬೀಸ್ತಾ ಇರೋದ್ರಿಂದ ಅಷ್ಟು ಸುಸ್ತಾಗ್ತಾ ಇಲ್ಲ. ಕೈಯಲ್ಲಿ ಗ್ಲೂಕೋಸ್ ಇಟ್ಕೊಂಡಿದ್ದೀನಿ, ಆವಾಗವಾಗ ಸ್ವಲ್ಪ ತಗೊಳ್ತಾ ಇರ್ತೀನಿ. ಕತ್ಲೆ ಕೂಡ ಆಗ್ತಾ ಬರ್ತಾ ಇದೆ. ಇಲ್ಲಿ ನೋಡಿ, ಪ್ರತಿಯೊಂದು ಕಂಬದ ಮೇಲೂ ಈ ರೀತಿ ಶ್ಲೋಕಗಳನ್ನು ಬರೆದಿದ್ದಾರೆ. ಇದು ಸಾರಥಿ ಬಂಧನ ಗೋವಿಂದ ಇರಬೇಕು. ಆಮೇಲೆ ಇದು ಸಪ್ತಗಿರೀಶ ಗೋವಿಂದ, ಈ ರೀತಿ ಶ್ಲೋಕಗಳನ್ನು ಬರಿತಾ ಇದ್ದಾರೆ. ನಾವು ಅದನ್ನು ಹೇಳ್ಕೊಂತ ಹೋಗ್ಬೋದು ಬೇಕಿದ್ರೆ. ಇದೇನಿದು ಏಕಸ್ವರೂಪ ಇರಬಹುದು. ಏಕಸ್ವರೂಪ ಗೋವಿಂದ, ಶ್ರೀರಾಮಕೃಷ್ಣ ಗೋವಿಂದ. ಅಂದ್ರೆ ನಮ್ಮ ಲಿಪಿ ಉಂಟಲ್ಲ, ನಮ್ಮ ಕನ್ನಡ ಮತ್ತೆ ತೆಲುಗು ಲಿಪಿ ಹತ್ರ ಅಂದ್ರೆ ಸೇಮ್ ಅಲ್ಲ, ಹತ್ರ ನಾವು ಪ್ರೆಡಿಕ್ಟ್ ಮಾಡಬಹುದು. ಕೆಲವೊಂದು ಗೊತ್ತಾಗಲ್ಲ, ಬಟ್ ಹೆಚ್ಚಿಂದೆಲ್ಲ ಪ್ರೆಡಿಕ್ಟ್ ಮಾಡಕ್ಕೆ. ಹೌದು ಹೌದು. ಓ, ತುಂಬಾ ಇದೆ ನೋಡಿ. ರಘುಕುಲ ನಂದನ. ನಾವು ಹೇಳ್ತಾ ಹೋಗ್ತೀವಿ. ಇವಾಗ ನಡೆದು ಈಗ ಕೊನೆ ಫೇಸಿಗೆ ಬಂದಿದ್ದೀವಿ. ಇನ್ನೊಂದು ಹಾರ್ಡ್ಲಿ ಒಂದು 500 ಚಿಲ್ಲರೆ ಮೆಟ್ಲಿರ್ಬೋದು. ತುಂಬ ಎಣ್ಸ್ಕೊಂಡಿದ್ವಿ ನಾವು ತುಂಬ ದಿನದಿಂದ. ಒಂದು ಸಲ ತಿರುಪತಿ ಬೆಟ್ಟ ಹತ್ಬೇಕಂತೇಳಿ ಕಷ್ಟಪಟ್ಟು ಹತ್ತಾ ಇದ್ದೀವಿ. ಸ್ನೇಹ ಅಂತೂ ಆಗಲ್ಲ ಅಂತೇಳಿ ನೋಡಿ ಹತ್ತಿಯೇ ಬಿಟ್ಲು. ಇನ್ನೊಂದು ಲಾಸ್ಟ್ ಒಂದು 500 ಸ್ಟೆಪ್ ಉಳಿದಿದೆ, ಅದು ಹತ್ತಿದ್ರೆ ಮುಗೀತು. ಸಿಕ್ಕಿದ್ರೆ ಹೌದು. ಧನರಾಜ ಪ್ರಜ್ಞಾ ಹತ್ತಿ ಆಯ್ತಂತವರು, ನಮಗಿಂತ ತುಂಬ ಫಾಸ್ಟ್ ಆಗಿದ್ದಾರೆ. ಇಲ್ಲಿಂದ 640 ಸ್ಟೆಪ್ಸ್ ಇದೆ. ಇದು ಲಾಸ್ಟ್ ಫೇಸ್. ಇದು ಮೆಟ್ಲು ಮಾತ್ರ ಸ್ವಲ್ಪ ಅಂದರೆ ಎತ್ತರ ಇದೆ, ಕಂಟಿನ್ಯೂಸ್ ಇದೆ. ಇದು ಹತ್ತಿದ್ರೆ ಮುಗೀತು. ಹಾಂ, ಮಂಡೆಕಾಲು ಪರ್ವತ. ಮಂಡಿ ಊರಿಗೆ ಹೋಗ್ತಾರಲ್ಲ, ನೋಡಿ ಮಂಡೆಕಾಲು ಪರ್ವತ ಅಂತೆ. ಇಲ್ಲಿನ ಲೋಕಲ್ ಒಬ್ಬರು ಗೈಡ್ ಮಾಡ್ತಾ ಇದ್ದಾರೆ. ಇಲ್ಲಿಂದ 640 ಸ್ಟೆಪ್ಸ್ ಅಲ್ಲ ಸರ್? 640 ಸ್ಟೆಪ್ಸ್. 640. ಓಕೆ. ಮಂಡೆಕಾಲ್ ಸ್ಟೆಪ್ಸ್ వచ్చి 381. ಓಕೆ, ಥ್ಯಾಂಕ್ ಯು ಸರ್. 1 eternity later. ಸಕ್ಸಸ್ಫುಲಿ ಮೆಟ್ಲನ್ನು ಹತ್ತಿ ಮೇಲೆ ಬಂದಿದ್ದೀವಿ. ಹೇಗನ್ಸ್ತು ಸ್ನೇಹ? ಇಷ್ಟು ದೂರ ಯಾಕೆ ಬಂದಿದ್ದಾರೆ ದೇವರು ಅಂತ ಗೊತ್ತಾಗ್ಲಿಲ್ಲ. ದೇವರು ಕುಬೇರನ ಹತ್ರ ಸಾಲ ತಗೊಂಡು ತೀರ್ಸೋ ತನಕ ಇಲ್ಲೇ ನಿಲ್ತಾರಂತೆ, ಗೊತ್ತಾ ನಿಂಗೆ? ಇಲ್ಲ ನೋಡಿ, ಇವರು ನಮ್ಮನ್ನು ಬಿಟ್ಟು ಓಡಿ ಹೋಗಿದ್ದೆ ಮಾರ್ರೆ. ನಿಜವಾಗ್ಲೂ ಬೇಗ ಬಂದ್ರಿ ಮಾತ್ರ. ಹೌದಾ? ಆಂಜನೇಯ ಸ್ವಾಮಿಯಿಂದ ನಾವು ತುಂಬಾ ಸ್ಲೋ ಆಗಿ ನಡ್ಕೊಂಡ್ ಬಂದ್ವಿ, ನೀವು ಬೇಗ ಇಮಿಡಿಯೇಟ್ ಬಂದ್ರಿ. ನಮ್ಮ ಬಾಯಿ ಮಾತಾಡ್ತಿಲ್ಲ, ಕಾಲ್ ಮಾತಾಡ್ತಾ ಉಂಟಿಲ್ಲ. ಇವರದ್ದು ಮುಖ ನೋಡಿ. ಹೇಗಿತ್ತು ನಡೆದು ಬಂದದ್ದು? ಇಲ್ಲ, ಏನಾಗುತ್ತೆ ಗೊತ್ತಾ, ನಾವು ಕೇದಾರ್ನಾಥ್ಗೆ ಹೋಗಿದ್ವಲ್ಲ, ಅಲ್ಲಿ ಒಂದು ಟ್ರಿಕ್ಸ್ ಗೊತ್ತಾಯ್ತು. ಅಂದ್ರೆ ಹೋಗ್ತಾ ಇರ್ಬೇಕು, ಎಲ್ಲೂ ನಿಲ್ಬಾರದು ಅಂತ. ಎಲ್ಲಾರು ನಿಂತ್ವಿ ಅಂದ್ರೆ ಅದು ಸುಸ್ತು ಮಾಡುತ್ತೆ ಮತ್ತೆ. ಅಂತೂ ನಾವು 1000 ಮೆಟ್ಟಲನ್ನ 20 ನಿಮಿಷದಲ್ಲಿ ರೀಚ್ ಆಗಿದ್ವಿ. ಹೌದಾ? ಫಸ್ಟ್ 1000 ಮೆಟ್ಟಲ. ನಮ್ಗೆ ಇವರು ಫಸ್ಟ್ 10 ಮೆಟ್ಲ ತನಕ ಮಾತ್ರ ಜೊತೆಯಲ್ಲಿದ್ರು, ಆಯ್ತಾ? ಆಮೇಲೆ ಇವರು ಎಲ್ಲೋದ್ರಂತಲೇ ಗೊತ್ತಾಗ್ಲಿಲ್ಲ. ನಾವು ನಮ್ಮ ಪಾಡಿಗೆ ಎಷ್ಟು ಸ್ನೇಹ, ಒಂದು ಮಜ್ಜಿಗೆ ಒಂದು 10-11 ಮಜ್ಜಿಗೆ 2 3 ನಾನೊಂದು 4. ಆಮೇಲೆ ದಾರಿ ಮಧ್ಯೆ ಎಲ್ಲ ನಾನು ಟೀ ಕುಡಿಲಿಲ್ಲ ಇವತ್ತು, ಫಸ್ಟ್ ಟೈಮ್. ಕಾಮನ್ ಸರ್ ಟ್ರೈನ್ ಅಲ್ಲಿ ಕೂತ್ಕೊಂಡಾಗ್ಲೇ ಒಂದು 3 ಟೀ ಕುಡಿದ್ರು. ಇಲ್ಲ, ಅದು ಎಂತ ಗೊತ್ತಾ, ನಾವು 2000 ಮೆಟ್ಲು ಹತ್ತಿದ್ವಲ್ಲ, ಅಲ್ಲಿ ನಿಂತ್ಕೊಂಡು ವೇಟ್ ಮಾಡುವ ಅಂತ ಅನ್ಕೊಂಡೆ. ಆಮೇಲೆ ನೀವು ನೋಡಿದ್ರೆ ಇನ್ನೂ 1000 ಮೆಟ್ಲು ಬರ್ಲಿಲ್ಲಲ್ಲ. ಆಮೇಲೆ ಅನ್ಸ್ತು ಅದೇನಾಗುತ್ತೆ ಅಂದ್ರೆ, ಇನ್ನು ಗ್ರೂಪ್ ಅಲ್ಲಿ ಒಬ್ರು ಏನಾದ್ರು ಆಗೋದಿಲ್ಲ ಅಂತ ಆದ್ರೆ ಎಲ್ಲರೂ ಕೂಡ ಡೌನ್ ಆಗ್ತಾರೆ. ಇಲ್ಲ, ನಾವು ಮುಂದೆ ಬಂದ್ವಿ, ನಿಮಗೆ ಮೋಟಿವೇಶನ್ ಸಿಗುತ್ತೆ. ಮುಂದೆ ಹೋಗಿದ್ದಾರೆ. ಇಲ್ಲ, ಅಂತೂ ಕಾನ್ಫಿಡೆನ್ಸ್ ಇತ್ತು ನಮ್ಗೆ, ಆಯ್ತಾ? ಅಂದ್ರೆ ಹತ್ತೀವಿ ಅಂತೇಳಿ ಈಗ ಮೇಲೆ ಬಂದಿದ್ದೀವಿ. ಇನ್ನು ದರ್ಶನ ಮುಗಿಸಿ ಇಷ್ಟು ದೂರ ಬಂದಿದ್ದಕ್ಕೆ ದರ್ಶನ ಒಂದು ಆಗ್ಬೇಕಲ್ಲ ಮೇನ್. ಲೈನಲ್ಲಿ ನಿಲ್ವಾ, ಆಮೇಲೆ ನೋಡ, ಆಯ್ತಾ? ಸೊ ನೀವು ಕೂಡ ಇಲ್ಲ ಎಂತದು ಬೇಡ. ಗೋವಿಂದ. ಆಯ್ತು, ಬಂದ್ವಿ. ತಿರುಮಲಕ್ಕೆ ರೀಚ್ ಆಗಿದ್ದೀವಿ. ತಿರುಪತಿಯಿಂದ ತಿರುಮಲಕ್ಕೆ ನಡ್ಕೊಂಡು ಬರೋದಿದೆಯಲ್ಲ, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್, ಆಯಿತಾ? ನೀವು ಕೂಡ ನನ್ನ ಪ್ರಕಾರ ಜೀವಮಾನದಲ್ಲಿ ಪ್ರತಿಯೊಬ್ಬರು ಒಂದು ಸಲ ಆದರೂ ಒಂದು ತಿರುಪತಿ ದರ್ಶನ ಮಾಡಿರ್ತಾರೆ. ಮಾಡದೇ ಇರೋರು ಬಂದು ದರ್ಶನ ಮಾಡಿ, ಆಯಿತಾ? ಸೊ ನಾವು ಹಾಗೆ. ಸ್ನೇಹ ನೋಡಿ, ಫಸ್ಟ್ ಟೈಮ್ ಬರೋದು ಇಷ್ಟು ವರ್ಷದಲ್ಲಿ. ಅವಳು ಭಾಳ ಖುಷಿಯಲ್ಲಿದ್ದಾಳೆ. ನಾನು ಅಪ್ರಿಷಿಯೇಟ್ ಮಾಡಲೇಬೇಕು ಅವ್ರನ್ನ. ಅಲ್ಲ, ಕಾಲು ನೋವಿದ್ರು ಅವರು. ಆಮೇಲೆ ನನಗೆ ತುಂಬಾ ಖುಷಿಯಾಗಿದ್ದು, ಆಂಜನೇಯ ಟೆಂಪಲ್ ಇಂದ ಇಲ್ಲಿಗೆ ಬೇಗ ಬಂದ್ರಿ ನೋಡಿ. ಹೌದೌದು, ನಾವು ಅಲ್ಲಿಂದ ಏನು ಡಿಸೈಡ್ ಮಾಡಿದ್ವಿ ಗೊತ್ತಾ, ಇನ್ನು ಕೂತ್ಕೊಳ್ಳೋದೇ ಬೇಡ ಅಂತೇಳಿ ಕಂಟಿನ್ಯೂಸ್ ನಡ್ಕೊಂಡು ಬರ್ತಾ ಇದ್ವಿ. ಮಧ್ಯದಲ್ಲಿ ಕರ್ನಾಟಕದವ್ರು ಇಬ್ಬರು ಸಿಕ್ಕಿದ್ರು.
ಖುಷಿಯಲ್ಲಿ ಮಾತಾಡ್ತಾ ಮೆಟ್ಲತ್ತಿದ್ದ ಗೊತ್ತಾಗಿಲ್ಲ. ಆಯಿತು, ಕೊನೆಗೆ ಬಂದಿದ್ದೇವೆ. ಇನ್ನೀಗ ದೇವಸ್ಥಾನ ಕ್ಯೂವಲ್ಲಿ ನಿಂತು ದೇವರ ಗೋವಿಂದ ಎಸ್ ಗೋವಿಂದ. ಸಿಗೋಣ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಮುಗೀತಾ ಇಲ್ಲಿಗೆ? ಅಲ್ಲ, ಇನ್ನು ನಾಳೆ ಇನ್ನೊಂದು ವ್ಲಾಗ್ ಹಾಗೆ ಒಂದಿನಕ್ಕೆ ಮುಗಿಸಿಬಿಡೋಣ ಅಂತೇಳಿ. ಸೊ ಸಿಗೋಣ. ಟಾಟಾ ಬಾಯ್ ಬಾಯ್ ಫ್ರಮ್ ಆಲ್ ಆಫ್ ಅಸ್. ನಾನು ಧನರಾಜ್ ಅವರು, ಪ್ರಜ್ಞಾ ಅವರು, ನಾವು ಬೇಡ್ಕೊಳ್ತೀವಿ ನಿಮ್ಗೋಸ್ಕರ ದೇವರು ನಿಮ್ಗೂ ಆಯುಷ್ಯ ಆರೋಗ್ಯ ಜಾಸ್ತಿ ಕೊಟ್ಟು ಕಾಪಾಡ್ಲಿ ಅಂತ ಈ ವ್ಲಾಗ್ ಅನ್ನ ಇಲ್ಲೇ ಎಂಡ್ ಮಾಡ್ತಾ ಇದೀವಿ. ಟೇಕ್ ಕೇರ್, ಬಾಯ್. ನಿಮ್ದೇನಾದ್ರು ಇದೆಯಾ ಮಾತಾಡೋದು? ಎಲ್ಲರಿಗೆ ಒಳ್ಳೇದಾಗ್ಲಿ. ನಾವು ನಿಮ್ಮ ಪರವಾಗಿ ನಾವು ಕೇಳಕ್ ಬೇಡ್ಕೋತೀವಿ ಹೌದು. ತಿರುಪತಿ ತಿಮ್ಮಪ್ಪನ ಹತ್ರ ಎಲ್ರಿಗೂ ಒಳ್ಳೇದಾಗ್ಲಿ. ಈ ವಿಡಿಯೋ ನೋಡಿ ಬಾಯ್ 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 ಬಾಯ್.